ವೆಲ್ಕಮ್ ಟು ದ ವೈಶ್ವಿ ವ್ಲಾಗ್. ಇವತ್ತಿನ ವಿಡಿಯೋದಾಗ ಆಲೂಗಡ್ಡೆ ಹೋಳಿಗೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಆಲೂಗಡ್ಡೆ ಹೋಳಿಗೆ ಮಾಡೋಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ರವೆ ತೊಗೊಂಡಿನಿ. ಹೋಳಿಗೆ ರವಕ್ಕೆ ಒಂದು 4-5 ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಗಿರಬೇಕು ಈ ಹಿಟ್ಟು. ಆ ಥರ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ತಾಸಷ್ಟು ನೆನೆಯಕ್ಕೆ ಬಿಡಬೇಕು. ರವೆ ಹಾಕಿರ್ತೀವಲ್ಲ, ಹಾಗಾಗಿ ಹಿಟ್ಟು ಒಂದು ಸ್ವಲ್ಪ ಬೇಷ್ ನೆನೆದ್ರನ ಚಲೋ ಬರ್ತಾವೆ ಹೋಳ್ಗಿನೂ. ನೆಕ್ಸ್ಟ್ ಆಲೂಗಡ್ಡೆನೂ 2 ಹೋಳು ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಒಂದು ವಿಷಲ್ ಮಾಡಿ ತಗೋಬೇಕು, ಒಂದು ಸ್ವಲ್ಪ ಮೆತ್ತಗಾಗೋ ಥರನೇ. ಆಲೂಗಡ್ಡೆ ಒಳಗೆ ಹಾಕೋಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಬರೋಣ. ಈ ಕುದಿಯೋಷ್ಟೊತ್ತಿಗೆ ಒಂದು ಜಾರಿಗೆ ಒಂದು 10ರಷ್ಟು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಲ್ಲ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿದರೆ ರುಚಿ ಇರ್ತವೆ ಇವು, ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ಜಾಸ್ತಿನೇ ಹಾಕ್ಕೊಳ್ರಿ. ಹಾಕಿ ಮಿಕ್ಸಿ ಮಾಡಿದ್ರೆ ಮಸಾಲ ರೆಡಿ ಆಗುತ್ತೆ. ಅಷ್ಟರೊಳಗೆ ಆಲೂಗಡ್ಡೆ ಕುದ್ದಿರ್ತಾವೆ, ಅದನ್ನು ಬೇಷಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರ್ ಇಲ್ಲಿನ. ಆಮೇಲೆ ನಾವು ಫಸ್ಟಿಗೆ ಏನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಮಸಾಲಾನ ಆಲೂಗಡ್ಡೆ ಒಳಗೆ ಹಾಕಿ ಕಲಿಸ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿನಿ. ನಿಮಗೆ ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಸ್ವಲ್ಪ ಮೆಣಸಿನ ಪುಡಿ ಬಳಸೋದು ಕಾಮನ್. ನಿಮಗೆ ಬೇಕಂದ್ರೆ ಹಾಕ್ಕೊಳ್ರಿ, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಿರಿ. ನೀಟಾಗಿ ಇದನ್ನು ಕಲಿಸಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಇದನ್ನು ಆಲೂಗಡ್ಡೆ ಹೋಳಿಗೆ ಅಂತೂ ಒಂಥರ ಪರೋಟ ಅಂತೂ ಕರಿಬೋದು. ಒಂದೊಂದು ಹುಡುಗರು ಉಳ್ಳಾಗಡ್ಡಿ ಅವೇನು ತಿನ್ನಂಗಿಲ್ಲ, ಅಂಥವ್ರಿಗೆ ಈ ರೆಸಿಪಿನ ಮಾಡ್ಬೋದು. ಭಾಳನೇ ಈಸಿ ಇರುತ್ತೆ, ಆಮೇಲೆ ರುಚಿನೂ ಹಂಗೆ ಚಲೋನೇ ಇರ್ತೈತಿ ಇದು. ನೆಕ್ಸ್ಟ್ ಹಿಟ್ಟನ್ನು ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡಿ ನಾವೇನು ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಿಲ್ ಮಾಡಿ, ಪರೋಟ ಯಾವ ಥರ ಮಾಡ್ತೀವಿ, ಹೋಳಿಗೆ ಯಾವ ಥರ ಮಾಡ್ತೀವಿ ಹಾಗೆ ಎಣ್ಣೆ ಹೆಚ್ಚಿನ ಒತ್ಕೋಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗನೂ ಮಾಡ್ಕೋಬೋದು. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ದರೆ ರುಚಿ ಇರ್ತೈತಿ. ಯಾಕಂದ್ರೆ ಬರೀ ಆಲೂಗಡ್ಡೆ ಒಂದ ಹಾಕಿರ್ತೀವಿ, ಹಾಗಾಗಿ ಮಸಾಲ ಏನೂ ಇರೋದಿಲ್ಲ. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಚಲೋ ಇರ್ತೈತಿ. ಆಮೇಲೆ ಎಣ್ಣೆ ಹಾಕಿನ ಬೇಯಿಸ್ಕೋಬೇಕು. ಇದನ್ನು 2 ಸೈಡು ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಹೋಳಿಗೆ ರೆಡಿ ಆಗ್ತೈತಿ. ಇದ್ರ ಜೊತೆಗೆ ಮೊಸರು ಆಮೇಲೆ ಯಾವ್ದಾರ ಚಟ್ನಿ ಇದ್ರೂ ಹಚ್ಕೋಬೋದು. ಏನೂ ಇಲ್ಲ ಹಂಗೆ ತಿಂದ್ರೂ ರುಚಿ ಅನ್ನಿಸ್ತಾವೆ ಇವು. ಈ ರೆಸಿಪಿನ ನಿಮ್ಮ ಮನೆ ಒಳಗೆ ಒಂದು ಸತಿ ಟ್ರೈ ಮಾಡಿರಿ.